ಗ್ಲಾಸ್ ಪೀಸಸ್ ಥರ. ಇದು ಏನು ಮಾಡುತ್ತೆ ಅಂತಂದರೆ, ಸಿಲಿಕಾ ಸ್ಟೀಮ್ ಜೊತೆ ಹೋಗಿ ಟರ್ಬೈನ್ ಬ್ಲೇಡ್ಸ್ ಮೇಲೆ ಡೆಪಾಸಿಟ್ ಆಗುತ್ತೆ. ಏನೆಲ್ಲ ಎಫೆಕ್ಟ್ ಆಗುತ್ತೆ? ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ, ಬ್ಲೇಡ್ನ ಇಂಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ಬ್ಲೇಡ್ನ ಡ್ಯಾಮೇಜ್ ಮಾಡೋಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಇದು ಒಂಥರ ಗ್ಲಾಸ್ ಪೀಸ್ ಇದ್ದಂಗೆ. ಇದೇನಾಗುತ್ತೆ, ಹೋಗ್ತಾ ಹೋಗ್ತಾ ಸ್ಕೇಲ್ ಫಾರ್ಮೇಷನ್ ಮಾಡ್ತದೆ, ಹಾರ್ಡ್ ಗ್ಲಾಸ್ ಲೈಕ್ ಡೆಪಾಸಿಟ್ ಕ್ರಿಯೇಟ್ ಮಾಡುತ್ತೆ, ಆಮೇಲೆ ಹೀಟ್ ಟ್ರಾನ್ಸ್ಫರ್ ಕಡಿಮೆ ಆಗುತ್ತೆ, ಆಮೇಲೆ ಸೂಪರ್ ಹೀಟೆಡ್ ಮೇಲೆ ಟರ್ಬೈನ್ ಬ್ಲೇಡ್ಸ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ, ಆಮೇಲೆ ಎಫಿಷಿಯನ್ಸಿ ರೆಡ್ಯೂಸ್ ಮಾಡುತ್ತೆ. ಈ ಸಿಲಿಕಾನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ RO ಪ್ಲ್ಯಾಂಟ್ ಮುಖಾಂತರ ನಾವು ಕಂಟ್ರೋಲ್ ಮಾಡಲೇಬೇಕು. ಅಂದರೆ ವಾಟರ್ ಟ್ರೀಟ್ಮೆಂಟ್ ಕಂಪಲ್ಸರಿ ಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕಾಸ್ಟಿಕ್